ನೀವು ಒಂದು ಸಂತೆಲಿದ್ದೀರಾ ಅಂತ ಇವಾಗ ಇಮ್ಯಾಜಿನ್ ಮಾಡ್ಕೋಬೇಕು. ನಿಮ್ಮ ಸಂತೆಯಲ್ಲಿ ತರಕಾರಿ ಅಂಗಡಿಯಲ್ಲಿ ನೀವು ತರಕಾರಿಯ ಅಂಗಡಿಯ ಓನರ್ ಆಗಿರ್ತೀರಾ. ನಂಗೆ ನೀವು ತರಕಾರಿ ಮಾರಬೇಕು. ಅಕ್ಕ ಬನ್ನಿ, ಈರುಳ್ಳಿ ಇದೆ, ಟೊಮೊಟೊ ಇದೆ, ಬೆಳ್ಳುಳ್ಳಿ ಇದೆ, ಬೆಂಡೆಕಾಯಿ ಇದೆ, ಏನ್ ಬೇಕು ನಿಮ್ಗೆ? ಅಕ್ಕ ಹೇಳಿ ಅಕ್ಕ ಬೇಗ. ಏಯ್ ಇರಮ್ಮ ಒಂದ್ ನಿಮಿಷ. ಅಕ್ಕ ಹೇಳಿ ಅಕ್ಕ, ತಗೊಳ್ಳಿ ಅಕ್ಕ, ಏನ್ ಬೇಕಕ್ಕ? ನಂಗೆ ಬೆಂಡೆಕಾಯಿ ಅಕ್ಕ ಬೆಂಡೆಕಾಯಿ ಹಾಕ್ಲಾ? ಅಕ್ಕ 50 ರೂಪಾಯಿ. 50 ರೂಪಾಯಿ? ಹಾ ಅಕ್ಕ, ಮಾರ್ಕೆಟ್ ಅಲ್ಲಿ ಸಖತ್ ರೇಟ್ ಕಣಕ್ಕ. ಮಳೆ ಬರ್ತದೆ, ಬಿಸ್ಲದೆ, ಗಾಳಿ ಇದೆ, ಮಾರ್ಕೆಟ್ ಹೋಗ್ತೀವಿ, ತಗೋ ಬರ್ತೀವಿ, ಅದನ್ನೆಲ್ಲ ತೊಳೆದು ಒಣಗಾಕಿ ತಿರ್ಗಾ ತಗೊಬಂದು ಇಲ್ಲಿ ಮಾರ್ತೀವಿ ಅಕ್ಕ. ನಮ್ಗೆ ಅಕ್ಕ 50 ರೂಪಾಯಿ ಅಷ್ಟೇ ಅಲ್ಲ ಅಕ್ಕ, ಕೊಡಿ ಅಕ್ಕ. 50 ರೂಪಾಯಿ ಕೊಡಲ್ಲ ಮೇಡಮ್. ಅಕ್ಕ 5 ರೂಪಾಯಿ ಕೊಡ್ತೀನಿ. ಕೊಡಂಗಿದ್ರೆ ಅಕ್ಕ 30 ರೂಪಾಯಿ ಏನು ಗಿಟ್ಟಲ್ಲ ಕಣಕ್ಕ. ನನಗೆ 5 ರೂಪಾಯಿ 10 ರೂಪಾಯಿ ಆಟೋಕ್ಕೆ ಸರಿ ಹೋಗ್ತದೆ. ಸರ್ ಈರುಳ್ಳಿ ಎಷ್ಟು? ಈರುಳ್ಳಿ 80 ರೂಪಾಯಿ. ನಾನು ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ತಂದಿರೋದಕ್ಕ ಮಾರ್ಕೆಟ್ ಇಂದ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಕ್ಕ ಎಷ್ಟು ಕೊಡ್ಲಕ್ಕ? ಈರುಳ್ಳಿ ಆಕ್ಚುಲಿ ಇಲ್ಲ ಅಕ್ಕ 60 ರೂಪಾಯಿ ಮಾಡ್ಕೊಡ್ತೀನಿ, ತಗೊಬಿಡಿ. 2 ಕೆಜಿ ಹಾಕ್ಲಾ? 2 ಕೆಜಿ ಹಾಕ್ಲಾ? 2 ಕೆಜಿಗೆ ಜಾಸ್ತಿ ಹೋಗ್ತೀರಿ. 80 ಅಂದ್ರೆ 160 ರೂಪಾಯಿ ಮಾಡ್ಕೊಡ್ತೀನಿ ಅಕ್ಕ, ತಗೊಳ್ಳಿ. ಹೊಸ್ದಾಗ್ ತಂದಿರೋದು ಇವಾಗ ಬೆಳಗ್ಗೆ. ಇಲ್ಲ ಇಲ್ಲ ಇಲ್ಲ, ನೀವು ನಾನು ಜೋರ ಕರೆದು ಕೂಗಿದ್ರೆ ನಾವು ತಗೋಬಹುದಪ್ಪ. ಇಷ್ಟು ರೇಟ್ ಹೇಳ್ತೀರಾ, ನೀಟಾಗಿ ವ್ಯಾಪಾರ ಮಾಡಲ್ಲ ಅಂದ್ರೆ ಹೇಗೆ? ಈಗ ನನ್ನ ಅಪ್ರೋಚ್ ಮಾಡ್ತಿದ್ದೀರಾ ಅಂದ್ರೆ ನಾನು ತಗೋಬೇಕು ಅಂತಂದ್ರೆ ಆಯ್ತು ಕಣಕ್ಕ, ಕೂಗಿ ಕೂಗಿ ನನ್ನ ಕರಿಬೇಕು. ಕರೀರಿ ಎಲ್ಲ ಏನೇನ್ ತರಕಾರಿ ಇದೆ ಜೋರ್ ಜೋರ ಸರಿ ಅಕ್ಕ, ನಿಮ್ಗೋಸ್ಕರ ಇಷ್ಟು ಮಾಡದೇ ಇರ್ತೇನೆ ಅಕ್ಕ. ಟೊಮಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ನಿಂಬೆಹಣ್ಣು, ಪುದೀನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅದೇ.